ತುಕ್ಕು ಹಿಡಿದಿರುವ ಯಾವುದೇ ಕಬ್ಬಿಣದ ಸಾಮಾನುಗಳನ್ನು ಸೀಮೆ ಎಣ್ಣೆಯಲ್ಲಿ ನೆನೆಸಿಟ್ಟು ಚೆನ್ನಾಗಿ ಉಜ್ಜಿದರೆ ತುಕ್ಕು ಸುಲಭವಾಗಿ ಬಿಡುವುದು. ಪುಸ್ತಕಕ್ಕೂ ನಿಮ್ಮ ಕಣ್ಣಿಗೂ ನಡುವಿನ ದೂರ 1.5 ಅಡಿಯಷ್ಟು ಇರಬೇಕು. ಶೂಗಳನ್ನು ಕೊಳ್ಳುವಾಗ ತುಸು ಸಡಿಲ ಇರುವ ಶೂಗಳನ್ನು ಕೊಳ್ಳಿ, ಏಕೆಂದರೆ ನಡೆಯುವಾಗ ಪಾದಗಳು ಉಳುಕಬಾರದು ಹಾಗೂ ತುಂಬ ಹೊತ್ತು ಶೂ ಧರಿಸಿದಾಗ ಪಾದ ಬೆವರಿ ವಿಕಾಸಗೊಳ್ಳುತ್ತವೆ. ಕನ್ನಡಿಯನ್ನು ಸ್ವಚ್ಛಗೊಳಿಸಲು ಸೋಪಿನ ದ್ರಾವಣದಲ್ಲಿ ಕೈ ಅದ್ದಿ ಕನ್ನಡಿಯ ಮೇಲ್ಮೈಯನ್ನು ಒರೆಸಿ ಕನ್ನಡಿಯಾದ್ಯಂತ ಸೋಪಿನ ದ್ರಾವಣ ಹರಡಿದ ಬಳಿಕ ಜಲ್ಲಿ ಕಾಗದದಿಂದ ಕನ್ನಡಿಯನ್ನು ಚೆನ್ನಾಗಿ ತಿಕ್ಕಿ. ಮೊಬೈಲ್ನ ಧ್ವನಿ ಜೋರಾಗಿ ಕೇಳಿಸಬೇಕೆಂದರೆ ಮೊಬೈಲನ್ನು ಖಾಲಿ ಲೋಟದಲ್ಲಿ ಅಥವಾ ಖಾಲಿ ಬಟ್ಟಲಿನಲ್ಲಿ ಇಡಬೇಕು. ಕರ್ಪೂರದ ಜೊತೆ 1 ಇಡೀ ಮೆಣಸು ಹಾಕಿಟ್ಟರೆ ಕರ್ಪೂರ ಕರಗದೆ ಇರುತ್ತದೆ. ಅಕ್ಕಿ ಡಬ್ಬದಲ್ಲಿ ಬೇವಿನ ಕಡ್ಡಿ ಅಥವಾ ಒಣಮೆಣಸಿನಕಾಯಿ ಹಾಕಿದರೆ ಅಕ್ಕಿಯಲ್ಲಿ ಹುಳ ಬರುವುದಿಲ್ಲ. ಗಾಳಿ ಹೋಗದಂತಹ ಚಿಕ್ಕ ಬಾಟಲಿನಲ್ಲಿ ಸೂಜಿಗಳನ್ನು ಹಾಕಿಟ್ಟರೆ ತುಕ್ಕು ಹಿಡಿಯುವುದಿಲ್ಲ. ಅಡುಗೆ ಮನೆಯಲ್ಲಿ ನೊಣಗಳಿಂದ ಮುಕ್ತಿ ಪಡೆಯಬೇಕಾದರೆ ಉಪ್ಪು ನೀರಿನಿಂದ ನೆಲವನ್ನು ಒರೆಸಿರಿ, ನೊಣಗಳು ಮಾಯವಾಗುತ್ತದೆ. ಫ್ಲವರ್ ವಾಸ್ನಲ್ಲಿನ ಹೂಗಳು ಬಹುಕಾಲ ಕೆಡದಂತಿರಲು ವಾಸ್ನಲ್ಲಿರುವ ನೀರಿಗೆ ಅರ್ಧ ಚಮಚ ಉಪ್ಪು ಹಾಕಿಡಿ. ಸೂರ್ಯೋದಯಕ್ಕೆ ಮೊದಲೇ ಹೂಗಳನ್ನು ಬಿಡಿಸಿದರೆ ಅವುಗಳ ಬಣ್ಣ ಹಾಗೆಯೇ ಇದ್ದು ದಂಡೆ ಕಟ್ಟಲು ಅನುಕೂಲ ಹಾಗೂ ಚೆನ್ನ. ಮರದೊಳಗೆ ಮೊಳೆಯನ್ನು ಬಡಿಯುವಾಗ ಮೊಳೆ ಸುಲಭವಾಗಿ ಒಳಗಡೆ ಹೋಗಲು ಮೊಳೆಗಳಿಗೆ ಫರಫಿನ್ ಮೇಣವನ್ನು ತಿಕ್ಕಬೇಕು. ಕೆಲವು ಒಣಮೆಣಸಿನಕಾಯಿಯನ್ನು ಪುಸ್ತಕ ಅಲಮಾರಿನಲ್ಲಿ ಹಾಕಿದ್ದರೆ ಹುಳ ಉಪ್ಪಟೆಗಳು ಹತ್ತಿರ ಬರಲಾರವು. ತಿಗಣೆಗಳು ಸೇರಿಕೊಂಡಿದ್ದರೆ ಮಲಗುವ ಕೋಣೆಯಲ್ಲಿ ಬೇವಿನ ಎಲೆಗಳನ್ನು ಸುಡಿ ತಿಗಣೆಗಳು ಇಲ್ಲವಾಗುತ್ತವೆ. ನಿಮ್ಮ ಮನೆಗೆ ಕೆಲಸಕ್ಕೆ ಬರುವ ಕೆಲಸದಾಳಿನ ಪೂರ್ತಿ ವಿವರವನ್ನು ಪಡೆದಿಟ್ಟುಕೊಳ್ಳಿ. ಸಾಧ್ಯವಿದ್ದರೆ ಅವರ ಭಾವಚಿತ್ರ ಇದ್ದರೆ ಒಳ್ಳೆಯದು. ನಿಮ್ಮ ಮನೆಯ ಸುತ್ತ ಬೇಲಿ ಅಥವಾ ಕಾಂಪೌಂಡ್ ಇರಲಿ. ಮನೆಯ ಆವರಣದಲ್ಲಿ ಹೂವಿನ ಗಿಡಗಳು ಇದ್ದಲ್ಲಿ ಪರಿಸರ ಶುಭ್ರವಿರುತ್ತದೆ. ಬಣ್ಣ ಬಿಡುವ ಬಟ್ಟೆಗಳನ್ನು ಪ್ರತ್ಯೇಕವಾಗಿ ಒಗೆಯಬೇಕು. ಬಕೆಟ್ ನೀರಿಗೆ 1 ಇಡೀ ಅಡಿಗೆ ಉಪ್ಪು ಹಾಕಿ ಕದಡಿ ಆ ನೀರಿನಲ್ಲಿ ಬಟ್ಟೆ ಒಗೆದಲ್ಲಿ ಬಣ್ಣ ಬಿಡುವುದಿಲ್ಲ. ಒಗೆದ ಬಟ್ಟೆಯನ್ನು ನೆರಳಿನಲ್ಲಿ ಒಣಗಿಸಬೇಕೆಂಬುದನ್ನು ಮರೆಯಬಾರದು. ಚಪ್ಪಲಿಯ ಉಂಗುಷ್ಟ ಮುಂತಾದೆಡೆಗಳ ಒಳಬದಿಯನ್ನು ಮೇಣದಿಂದ ಚೆನ್ನಾಗಿ ಉಜ್ಜಿಟ್ಟು ಧರಿಸಿದರೆ ಚಪ್ಪಲಿ ನಿಮ್ಮ ಕಾಲನ್ನು ಕಡಿಯದು. ಬಟ್ಟೆಗಳ ಮೇಲೆ ಬಿದ್ದ ನಾನಾ ಬಗೆಯ ಕಳೆಗಳನ್ನು ಹೋಗಲಾಡಿಸಲು ಈರುಳ್ಳಿಯ ರಸ ಉಪಯುಕ್ತ. ಅಕ್ಕಿ ತೊಳೆದ ನೀರನ್ನು ಚೆಲ್ಲುವ ಬದಲು ಮನೆಯಲ್ಲಿ ಬೆಳೆಸುವ ಗಿಡಗಳಿಗೆ ಹಾಕಿರಿ. ಇದರಿಂದ ಗಿಡಗಳು ಉತ್ತಮವಾಗಿ ಬೆಳೆಯುತ್ತವೆ. ವಾಸದ ಕೊಠಡಿಯಲ್ಲಿ ಸಾಂಬ್ರಾಣಿಯ ಹೊಗೆ ಹಾಕಿದ್ದಲ್ಲಿ ಸೊಳ್ಳೆ ಮತ್ತು ಚಿಗುಟಗಳ ಹಾವಳಿ ನಿವಾರಣೆಯಾಗುವುದು. ಬಟ್ಟೆಗಳ ಮೇಲೆ ಅರಿಶಿನ ಕಲೆಯಾಗಿದ್ದರೆ ಸೋಪು ಹಚ್ಚಿ ಸುಡು ಬಿಸಿಲಿನಲ್ಲಿ ಹಾಕಿದರೆ ಕಲೆ ಹೋಗುತ್ತದೆ. ಆನಂತರ ಬಟ್ಟೆಯನ್ನು ಸೋಪು ಹಾಕಿ ಯಥಾಪ್ರಕಾರ ಒಗೆಯಿರಿ. ಆಲೂಗಡ್ಡೆಯ ಹೋಳಿನಿಂದ ಬೂಟುಗಳನ್ನು ತಿಕ್ಕಿ ಪಾಲಿಷ್ ಹಾಕಿದರೆ ಬೂಟುಗಳು ಅತ್ಯಧಿಕ ಹೊಳಪಿನಿಂದ ಕೂಡಿರುತ್ತದೆ. ಇರುವೆ ಬಿಲಗಳಿಗೆ ತುಸು ನೀರು ಸೇರಿಸಿದ ಹೊಗೆ ಸೊಪ್ಪು ಸುರಿಯಿರಿ, ಇರುವೆಗಳು ನಾಶವಾಗುತ್ತದೆ. ಗೋಧಿ ಹಿಟ್ಟಿನಲ್ಲಿ ಹರಳು ಉಪ್ಪನ್ನು ಹಾಕಿಟ್ಟರೆ ಹುಳು ಉಪಟೆಗಳು ಬರುವುದಿಲ್ಲ. ಬಿಸಿ ನೀರಿಗೆ 1 ಚಮಚ ವಿನಿಗರ್ ಹಾಕಿ ಕಿಟಕಿಗಳನ್ನು ಸ್ವಚ್ಛ ಮಾಡಿದರೆ ಅವು ಶುದ್ಧವಾಗುತ್ತದೆ.